ಇವಾಗ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಇವತ್ತು 3ನೇ ದಿನದ ಉತ್ಖನನದ ಕಾರ್ಯ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಆತನನ್ನ ಕರ್ಕೊಂಡು ಬಂದಿದ್ದಾರಾ ಆಲ್ರೆಡಿ ಅಥವಾ ಇನ್ನು ಕರ್ಕೊಂಡು ಬರಬೇಕಾ? ಎಲ್ಲ ಅಧಿಕಾರಿಗಳು ಬಂದಿದ್ದಾರಾ? ಪ್ರಣವ್ ಮೊಹಂತಿ ಅವರು ಬಂದಿದ್ದಾರಾ? ಯಾವ ರೀತಿಯಲ್ಲಿ ಈ ಒಂದು ಅಗೆತದ ಕಾರ್ಯ ಆರಂಭ ಆಗ್ತಾ ಇದೆ? ಲಕ್ಷ್ಮಿ, ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭ ಆಗುವಂತಹದ್ದು. ಧರ್ಮಸ್ಥಳದ ಸ್ನಾನಘಟ್ಟಕ್ಕೆ ಅಂದ್ರೆ ನೇತ್ರಾವತಿ ನದಿ ಇದೆ, ಆ ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿ ಇರತಕ್ಕಂಥ ಈ ಒಂದು ಅರಣ್ಯ ಪ್ರದೇಶಕ್ಕೆ ಬರುವ ಸಾಧ್ಯತೆ ಇನ್ನೇನು ಕೆಲವೇ ಕ್ಷಣಗಳಿರುವಂತದ್ದು. ಆದರೆ ಒಂದಿಷ್ಟು ಅಧಿಕಾರಿಗಳ ವಾಹನಗಳು ಓಡಾಡ್ತಿರುವಂತದ್ದು, ಪೊಲೀಸರಾಗಿರ್ಬೋದು ಮತ್ತೊಂದಿಷ್ಟು ಅರಣ್ಯ ಅಧಿಕಾರಿಗಳಿಗಾಗಲೇ ಬಂದು ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿದ್ದಾರೆ. ಅದು ಅಲ್ಲದೆ SIT ಹಿರಿಯ ಅಧಿಕಾರಿಗಳು ಕೂಡ ಈಗ ಬೆಳ್ತಂಗಡಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಸದ್ಯ ಇದೀಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುವಂತದ್ದು. ಅಂದ್ರೆ 2 ದಿನಕ್ಕೆ 13 ಭಾಗಗಳನ್ನ ಮಾಡಲಾಗಿತ್ತು, 13 ಜಾಗನ ಗುರುತು ಮಾಡಲಾಗಿತ್ತು. ಅದರಲ್ಲಿ ಇದೀಗ 2 ದಿನಕ್ಕೆ ಕೇವಲ 5 ಜಾಗವನ್ನ ಅಗೆಯಲಾಗಿರುವಂತದ್ದು. ಉಳಿದಂತಹ ಜಾಗಗಳನ್ನ ಒಗಿಲಿಕ್ಕೆ ಇನ್ನೆಷ್ಟು ದಿನ ಬೇಕಾಗಬಹುದು? ಹಾಗಾದ್ರೆ ಒಂದು ಮಳೆಯ ಒಂದು ಸಮಸ್ಯೆ ಇರೋದ್ರಿಂದ, ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಇವತ್ತು ಅಷ್ಟು ಅಗಿತಾರಾ ಅಥವಾ 1-2-3 ಆಗುತ್ತಾ, ಮತ್ತೆ ನಾಳೆಗೆ ಮುಂದೂಡೋ ವ್ಯವಸ್ಥೆ ಆಗುತ್ತಾ, ಮತ್ತೆ ಇವತ್ತು ಕೂಡ ಆ ಮುಸುಕುದಾರಿಯನ್ನ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರ ಅಧಿಕಾರಿಗಳು ಅನ್ನೋದು. ಯಾಕಂದ್ರೆ ನಿನ್ನೆ ಕಳೆದ ರಾತ್ರಿ ಕೂಡ ಪ್ರಣವ್ ಮೊಹಂತಿ ಹೇಳಿದರೆ SIT ಹಿರಿಯ ಅಧಿಕಾರಿ, ಅವರು ಕೂಡ ಮುಖ್ಯಸ್ಥರು ಹೇಳಿದ್ದಾರೆ, ಅವರು ಕೂಡ ರಾತ್ರಿ ಮುಸುಕುದಾರಿನ ಜೊತೆಗೆ ಮತ್ತೊಂದಿಷ್ಟು ಚರ್ಚೆಯನ್ನು ಮಾಡಿರುವಂತಹದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸದ್ಯ ಲಭ್ಯವಾಗಿರುವಂತದ್ದು. ಮತ್ತೆ ಇವತ್ತು ಕೂಡ 1-2 ಭಾಗವನ್ನು ಮಾತ್ರ ಆಗಿತ್ತಾರ, ಇವತ್ತು ಕಳೆ ಬರಹ ಸಿಗುತ್ತಾ ಅನ್ನೋದು ಜನರಲ್ಲಿ ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಮನೆ ಮಾಡಿರುವಂತದ್ದು. ಸದ್ಯ ಸ್ನಾನಘಟ್ಟದ ಬಳಿನೇ ಇರುವಂತದ್ದು. ನಾನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗುವಂತಿದೆ. ಅಧಿಕಾರಿಗಳು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಬಳಕೆ ಮಾಡಿದಂತ ಅಸ್ಸಾಂ ಒಂದಿಷ್ಟು ಮೂಲದ ಪೌರ ಕಾರ್ಮಿಕರು ಏನಿದ್ರು ಅವರೇ ಇರ್ತಾರ. ಇನ್ನಷ್ಟು ಜನರ ಹೆಚ್ಚು ತಂದು ಒಂದು 3-4 ಕಡೆ 3-4 ಜನ ಅಧಿಕಾರಿಗಳನ್ನ ಬಿಟ್ಟು ಎಟ್ ಎ ಟೈಮ್ ಅಂದ್ರೆ ಒಂದೇ ದಿನಕ್ಕೆ ಎಲ್ಲವನ್ನು ಅಗೆಯುವ ಕಾರ್ಯ ಮಾಡ್ತಾರ ಅಥವಾ ಒಂದೊಂದಾಗಿನೇ ಅಗಿತಾ ಹೋಗ್ತಾರ ಅನ್ನೋದನ್ನ ಕಾಡ್ ನೋಡಬೇಕಾಗಿರುವಂತದ್ದು. ಸದ್ಯ ಇದೀಗ ಅಧಿಕಾರಿಗಳು ಒಬ್ಬೊಬ್ಬರಾಗೆ ಬರ್ತಾ ಇರುವಂತದ್ದು. ಉತ್ಖನನ ಕಾರ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇರುವಂತದ್ದು. ಇವತ್ತು ಕೂಡ ಪ್ರಮುಖವಾಗಿ ಸ್ಥಳಕ್ಕೆ ನಿನ್ನೆ ಕೂಡ ನೋಡ್ತಾ ಇರಬಹುದು, ಪ್ರಾರಂಭ ಆದ ನಂತರ ಒಂದಿಷ್ಟು ಅಧಿಕಾರಿಗಳು ಬಂದಿದ್ರು. ಇವತ್ತು ಅಧಿಕಾರಿಗಳು ಮೊದಲೇ ಬಂದು ಮೊಕ್ಕಾಮೂಡುವ ಸಾಧ್ಯತೆ ಇರುವಂತದ್ದು. ಶ್ರೀಲಕ್ಷ್ಮಿ, ಮಾರುತಿ, ಇನ್ನು ಅಲ್ಲಿ ಸ್ಥಳೀಯರು ಈಗ ನಿನ್ನೆ ಮೊನ್ನೆಯಿಂದಾನು ಕೂಡ ಸ್ಥಳೀಯರು ಇಡೀ ಕಾರ್ಯವನ್ನ ನೋಡ್ತಾನೆ ಇದ್ದಾರೆ. ಸೊ ಸ್ಥಳೀಯರ ಭಾವನೆ ಏನು? ಇಲ್ಲಿ ಮೊದಲು ಕೂಡ ಶವಗಳನ್ನ ಹೂಳಲಾಗ್ತಾ ಇತ್ತು. ಇಲ್ಲಿ ಒಂದು ಸ್ಮಶಾನ ಇಲ್ಲದೆ ಇರುವಂತ ಸಂದರ್ಭದಲ್ಲಿ 15-20 ವರ್ಷಗಳ ಕೆಳಗೆ ಇಲ್ಲೆಲ್ಲ ಶವಗಳನ್ನ, ಅನಾಥ ಶವಗಳನ್ನ ಹೂತು ಇಡಲಾಗ್ತಾ ಇತ್ತು ಅನ್ನೋಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಸ್ಥಳೀಯರು ಏನ್ ಹೇಳ್ತಾರೆ? ನಾನು ಕಳೆದ 2-3 ದಿನಗಳಿಂದ ಇಲ್ಲಿ ಲೈವ್ ರಿಪೋರ್ಟಿಂಗ್ ಅನ್ನೋ ರಾಜ್ಯದ ನಾನಾ ಜಿಲ್ಲೆಗಳಿಂದಾಗಿರ್ಬೋದು, ರಾಜ್ಯದ ಬೇರೆ ಬೇರೆ ರಾಜ್ಯದ ಜನರಾಗಿರ್ಬೋದು, ಜನರನ್ನ ಮಾತಾಡಿಸಿದೆ. ಜೊತೆಗೆ ಇದೇ ಧರ್ಮಸ್ಥಳ ಗ್ರಾಮಸ್ಥರಾಗಿರ್ಬೋದು, ಜನರನ್ನ ಮಾತಾಡಿಸಿದೆ. ಜೊತೆಗೆ ಇದೇ ಧರ್ಮಸ್ಥಳ ಗ್ರಾಮಸ್ಥರಾಗಿರ್ಬೋದು, ಅಕ್ಕಪಕ್ಕದ ಗ್ರಾಮದ ಜನರು ಕೂಡ ಇಲ್ಲಿ ಬಂದು ಏನೋ ಆಗ್ತಿರುವಂತಹ ಘಟನೆಗಳ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ಮಾಡಲಿಕ್ಕೆ ಮಾತನಾಡಿದೆ. ಅವರೆಲ್ಲ ಹೇಳೋದು ಒಂದೇ ಮಾತು, ಧರ್ಮಸ್ಥಳ ಇದು, ಧರ್ಮದ ಸ್ಥಳ ಇದು, ಇಲ್ಲಿ ಯಾವುದೇ ರೀತಿಯ ಆತರ ರೀತಿಯ ಪ್ರಕರಣಗಳಾಗಿಲ್ಲ. ಹಾಗೇನಾದ್ರೂ ಆಗಿದ್ರೆ ವ್ಯಕ್ತಿ ಅಂದ್ರೆ ಮುಸುಕುದಾರಿ ವ್ಯಕ್ತಿ ಹೇಳಿದ ಜಾಗಗಳಿಗೆ ಆಗಲೇ ಅಗೆಯಲಾಗಿದೆ. ಅಲ್ಲಿ ಏನಾದ್ರೂ ಸಿಗಬೇಕಿತ್ತು, ಕಳೆ ಬರಹ ಯಾವುದೂ ಸಿಕ್ಕಿಲ್ಲ, ಇದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಜನ ಇದ್ರೆ, ಒಂದಿಷ್ಟು ಜನ ಮಾಡಿದ ತಪ್ಪು ಅಥವಾ ಏನಾದ್ರೂ ಈ ರೀತಿಯ ಪ್ರಕರಣಗಳು ಕಂಡುಬಂದಿದ್ದಾಗಿದ್ರಲ್ಲಿ ಪಳೆಯುಳಿಕೆಗಳು ಸಿಕ್ಕಿದ್ರೆ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಂತಂದ್ರೆ, ಬಂದ ಭಕ್ತರೆಲ್ಲರೂ ಇಲ್ಲಿ ಒಂದಿಷ್ಟು ಧರ್ಮಗಳನ್ನ ಆಧಾರಿತವಾಗಿ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ನಾವಿಲ್ಲಿ ನಡ್ಕೊಳ್ತಾ ಇದ್ದೀವಿ, ಇಲ್ಲಿ ಬಂದು ನಾವೇನೇ ಕೇಳಿದ್ರು ಕೂಡ ಅದೆಲ್ಲವೂ ನಮ್ಗೆ ಆಗಿದೆ ಅನ್ನುವ ಮಾತನ್ನು ಕೂಡ ಇದೀಗ ಇಲ್ಲಿ ಬಂದಂತ ಭಕ್ತರು ಕೂಡ ಹೇಳ್ತಿರುವಂತದ್ದು. ಸ್ಥಳೀಯರು ಕೂಡ ಧರ್ಮಸ್ಥಳದ ಮೇಲೆ ಸಾಕಷ್ಟು ನಂಬಿಕೆ ಇದೆ, ಅಪಾರವಾದ ನಂಬಿಕೆ ಇದೆ. ಆದರೆ ಪ್ರಕರಣಗಳ ಬೆಳಕಿಗೆ ಈ ಗುದ್ದಾಟ, ಮುಸುಕಾಟಗಳು, ಒಂದಿಷ್ಟು ಆರೋಪಗಳನ್ನ ಕೇಳಿದ್ರೆ ಕೊಂಚ ಮನಸ್ಸಿಗೆ ಬೇಸರ ಆಗ್ತಿದೆ ಮಾತ್ರನ ಇಲ್ಲಿಯ ಜನರು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಇವಾಗ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಇವತ್ತು 3ನೇ ದಿನದ ಉತ್ಖನನದ ಕಾರ್ಯ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಆತನನ್ನ ಕರ್ಕೊಂಡು ಬಂದಿದ್ದಾರಾ ಆಲ್ರೆಡಿ ಅಥವಾ ಇನ್ನು ಕರ್ಕೊಂಡು ಬರಬೇಕಾ? ಎಲ್ಲ ಅಧಿಕಾರಿಗಳು ಬಂದಿದ್ದಾರಾ? ಪ್ರಣವ್ ಮೊಹಂತಿ ಅವರು ಬಂದಿದ್ದಾರಾ? ಯಾವ ರೀತಿಯಲ್ಲಿ ಈ ಒಂದು ಅಗೆತದ ಕಾರ್ಯ ಆರಂಭ ಆಗ್ತಾ ಇದೆ?
ಲಕ್ಷ್ಮಿ, ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭ ಆಗುವಂತಹದ್ದು ಧರ್ಮಸ್ಥಳದ ಸ್ನಾನಘಟ್ಟಕ್ಕೆ ಅಂದ್ರೆ ನೇತ್ರಾವತಿ ನದಿ ಇದೆ. ಆ ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿ ಇರತಕ್ಕಂತ ಈ ಒಂದು ಅರಣ್ಯ ಪ್ರದೇಶಕ್ಕೆ ಬರುವ ಸಾಧ್ಯತೆ ಇನ್ನೊಂದು ಕೆಲವೇ ಕ್ಷಣಗಳಿರುವಂತದ್ದು. ಆದರೆ ಒಂದಿಷ್ಟು ಅಧಿಕಾರಿಗಳ ವಾಹನಗಳು ಓಡಾಡ್ತಿರುವಂತದ್ದು, ಪೊಲೀಸರಾಗಿರ್ಬೋದು ಮತ್ತೊಂದಿಷ್ಟು ಅರಣ್ಯ ಅಧಿಕಾರಿಗಳಿಗಾಗಲೇ ಬಂದು ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿದ್ದಾರೆ. ಅದು ಅಲ್ಲದೆ SIT ಹಿರಿಯ ಅಧಿಕಾರಿಗಳು ಕೂಡ ಈಗ ಬೆಳ್ತಂಗಡಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಸದ್ಯ ಇದೀಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುವಂತದ್ದು. ಅಂದ್ರೆ 2 ದಿನಕ್ಕೆ 13 ಭಾಗಗಳನ್ನ ಮಾಡಲಾಗಿತ್ತು, 13 ಜಾಗನ ಗುರುತು ಮಾಡಲಾಗಿತ್ತು. ಅದರಲ್ಲಿ ಇದೀಗ 2 ದಿನಕ್ಕೆ ಕೇವಲ 5 ಜಾಗವನ್ನ ಅಗೆಯಲಾಗಿರುವಂತದ್ದು. ಉಳಿದಂತಹ ಜಾಗಗಳನ್ನ ಒಗಿಲಿಕ್ಕೆ ಇನ್ನೆಷ್ಟು ದಿನ ಬೇಕಾಗಬಹುದು? ಹಾಗಾದ್ರೆ ಒಂದು ಮಳೆಯ ಒಂದು ಸಮಸ್ಯೆ ಇರೋದ್ರಿಂದ, ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಇವತ್ತು ಅಷ್ಟು ಅಗಿತಾರಾ ಅಥವಾ 1-2-3 ಆಗುತ್ತಾ, ಮತ್ತೆ ನಾಳೆಗೆ ಮುಂದೂಡೋ ವ್ಯವಸ್ಥೆ ಆಗುತ್ತಾ, ಮತ್ತೆ ಇವತ್ತು ಕೂಡ ಆ ಮುಸುಕುದಾರಿಯನ್ನ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರ ಅಧಿಕಾರಿಗಳು ಅನ್ನೋದು. ಯಾಕಂದ್ರೆ ನಿನ್ನೆ ಕಳೆದ ರಾತ್ರಿ ಕೂಡ ಪ್ರಣವ್ ಮಹಾಂತ್ ಹೇಳಿದರೆ SIT ಹಿರಿಯ ಅಧಿಕಾರಿ, ಅವರು ಕೂಡ ಮುಖ್ಯಸ್ಥರು ಹೇಳಿದ್ದಾರೆ, ಅವರು ಕೂಡ ರಾತ್ರಿ ಮುಸುಕುದಾರಿನ ಜೊತೆಗೆ ಮತ್ತೊಂದಿಷ್ಟು ಚರ್ಚೆಯನ್ನು ಮಾಡಿರುವಂತಹದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸದ್ಯ ಲಭ್ಯವಾಗಿರುವಂತದ್ದು. ಮತ್ತೆ ಇವತ್ತು ಕೂಡ 1-2 ಭಾಗವನ್ನು ಮಾತ್ರ ಆಗಿತ್ತಾರ, ಇವತ್ತು ಕಳೆ ಬರ ಸಿಗುತ್ತಾ ಅನ್ನೋದು ಜನರಲ್ಲಿ ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಮನೆ ಮಾಡಿರುವಂತದ್ದು. ಸದ್ಯ ಸ್ನಾನಘಟ್ಟದ ಬಳಿನೇ ಇರುವಂತದ್ದು. ನಾನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗುವಂತಿದೆ. ಅಧಿಕಾರಿಗಳು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಬಳಕೆ ಮಾಡಿದಂತ ಅಸ್ಸಾಂ ಒಂದಿಷ್ಟು ಮೂಲದ ಪೌರ ಕಾರ್ಮಿಕರು ಏನಿದ್ರು ಅವರೇ ಇರ್ತಾರ. ಇನ್ನಷ್ಟು ಜನರ ಹೆಚ್ಚು ತಂದು ಒಂದು 3-4 ಕಡೆ 3-4 ಜನ ಅಧಿಕಾರಿಗಳನ್ನ ಬಿಟ್ಟು ಎಟ್ ಎ ಟೈಮ್ ಅಂದ್ರೆ ಒಂದೇ ದಿನಕ್ಕೆ ಎಲ್ಲವನ್ನು ಅಗೆಯುವ ಕಾರ್ಯ ಮಾಡ್ತಾರ ಅಥವಾ ಒಂದೊಂದಾಗಿನೇ ಅಗಿತಾ ಹೋಗ್ತಾರ ಅನ್ನೋದನ್ನ ಕಾರ್ ನೋಡಬೇಕಾಗಿರುವಂತದ್ದು. ಸದ್ಯ ಇದೀಗ ಅಧಿಕಾರಿಗಳು ಒಬ್ಬೊಬ್ಬರಾಗೆ ಬರ್ತಾ ಇರುವಂತದ್ದು. ಉತ್ಖನನ ಕಾರ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇರುವಂತದ್ದು. ಇವತ್ತು ಕೂಡ ಪ್ರಮುಖವಾಗಿ ಸ್ಥಳಕ್ಕೆ ನಿನ್ನೆ ಕೂಡ ನೋಡ್ತಾ ಇರಬಹುದು, ಪ್ರಾರಂಭ ಆದ ನಂತರ ಒಂದಿಷ್ಟು ಅಧಿಕಾರಿಗಳು ಬಂದಿದ್ರು. ಇವತ್ತು ಅಧಿಕಾರಿಗಳು ಮೊದಲೇ ಬಂದು ಮೊಕ್ಕ ಮಾಡುವ ಸಾಧ್ಯತೆ ಇರುವಂತದ್ದು. ಶ್ರೀಲಕ್ಷ್ಮಿ, ಮಾರುತಿ, ಇನ್ನು ಅಲ್ಲಿ ಸ್ಥಳೀಯರು ಈಗ ನಿನ್ನೆ ಮೊನ್ನೆಯಿಂದಾನು ಕೂಡ ಸ್ಥಳೀಯರು ಇಡೀ ಕಾರ್ಯವನ್ನ ನೋಡ್ತಾನೆ ಇದ್ದಾರೆ. ಸೊ ಸ್ಥಳೀಯರ ಭಾವನೆ ಏನು? ಇಲ್ಲಿ ಮೊದಲು ಕೂಡ ಶವಗಳನ್ನ ಹೂಳಲಾಗ್ತಾ ಇತ್ತು. ಇಲ್ಲಿ ಒಂದು ಸ್ಮಶಾನ ಇಲ್ಲದೆ ಇರುವಂತ ಸಂದರ್ಭದಲ್ಲಿ 15-20 ವರ್ಷಗಳ ಕೆಳಗೆ ಇಲ್ಲೆಲ್ಲ ಅನಾಥ ಶವಗಳನ್ನ ಹೂತು ಇಡಲಾಗ್ತಾ ಇತ್ತು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಸ್ಥಳೀಯರು ಏನ್ ಹೇಳ್ತಾರೆ? ನಾನು ಕಳೆದ 2-3 ದಿನಗಳಿಂದ ಇಲ್ಲಿ ಲೈವ್ ರಿಪೋರ್ಟಿಂಗ್ ಅನ್ನೋ ರಾಜ್ಯದ ನಾನಾ ಜಿಲ್ಲೆಗಳಿಂದಾಗಿರ್ಬೋದು, ರಾಜ್ಯದ ಬೇರೆ ಬೇರೆ ರಾಜ್ಯದ ಜನರಾಗಿರ್ಬೋದು, ಜನರನ್ನ ಮಾತಾಡಿಸಿದೆ. ಜೊತೆಗೆ ಇದೇ ಧರ್ಮಸ್ಥಳ ಗ್ರಾಮಸ್ಥರಾಗಿರ್ಬೋದು, ಜನರನ್ನ ಮಾತಾಡಿಸಿದೆ. ಜೊತೆಗೆ ಇದೇ ಧರ್ಮಸ್ಥಳ ಗ್ರಾಮಸ್ಥರಾಗಿರ್ಬೋದು, ಅಕ್ಕಪಕ್ಕದ ಗ್ರಾಮದ ಜನರು ಕೂಡ ಇಲ್ಲಿ ಬಂದು ಏನೋ ಆಗ್ತಿರುವಂತಹ ಘಟನೆಗಳ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ಮಾಡಲಿಕ್ಕೆ ಮಾತನಾಡಿದೆ. ಅವರೆಲ್ಲ ಹೇಳೋದು ಒಂದೇ ಮಾತು, ಧರ್ಮಸ್ಥಳ ಇದು ಧರ್ಮದ ಸ್ಥಳ, ಇದು ಇಲ್ಲಿ ಯಾವುದೇ ರೀತಿಯ ಆತರ ರೀತಿಯ ಪ್ರಕರಣಗಳಾಗಿಲ್ಲ. ಹಾಗೇನಾದ್ರೂ ಆಗಿದ್ರೆ ವ್ಯಕ್ತಿ ಅಂದ್ರೆ ಮುಸುಕುದಾರಿ ವ್ಯಕ್ತಿ ಹೇಳಿದ ಜಾಗಗಳಲ್ಲಿ ಆಗಲೇ ಅಗೆಯಲಾಗಿದೆ. ಅಲ್ಲಿ ಏನಾದ್ರು ಸಿಗಬೇಕಿತ್ತು, ಕಳೆ ಬರಹ ಯಾವುದೂ ಸಿಕ್ಕಿಲ್ಲ, ಇದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಜನ ಇದ್ರೆ, ಒಂದಿಷ್ಟು ಜನ ಮಾಡಿದ ತಪ್ಪು ಅಥವಾ ಏನಾದ್ರು ಈ ರೀತಿಯ ಪ್ರಕರಣಗಳು ಕಂಡು ಬಂದಿದ್ದಾಗಿದ್ರಲ್ಲಿ ಪಳೆವಳಿಕೆಗಳು ಸಿಕ್ಕಿದ್ರೆ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಂತಂದ್ರೆ, ಬಂದ ಭಕ್ತರೆಲ್ಲರೂ ಇಲ್ಲಿ ಒಂದಿಷ್ಟು ಧರ್ಮಗಳನ್ನ ಆಧಾರಿತವಾಗಿ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ನಾವಿಲ್ಲಿ ನಡ್ಕೊಳ್ತಾ ಇದ್ದೀವಿ, ಇಲ್ಲಿ ಬಂದು ನಾವು ಏನೇ ಕೇಳಿದ್ರು ಕೂಡ ಅದೆಲ್ಲವೂ ನಮ್ಗೆ ಆಗಿದೆ ಅನ್ನುವ ಮಾತನ್ನು ಕೂಡ ಇದೀಗ ಇಲ್ಲಿ ಬಂದಂತ ಭಕ್ತರು ಕೂಡ ಹೇಳ್ತಿರುವಂತದ್ದು. ಸ್ಥಳೀಯರು ಕೂಡ ಧರ್ಮಸ್ಥಳದ ಮೇಲೆ ಸಾಕಷ್ಟು ನಂಬಿಕೆ ಇದೆ, ಅಪಾರವಾದ ನಂಬಿಕೆ ಇದೆ. ಆದರೆ ಪ್ರಕರಣಗಳ ಬೆಳಕಿಗೆ ಈ ಗುದ್ದಾಟ ಮುಸುಕಾಟಗಳು ಒಂದಿಷ್ಟು ಆರೋಪಗಳನ್ನ ಕೇಳಿದ್ರೆ ಕೊಂಚ ಮನಸ್ಸಿಗೆ ಬೇಸರ ಆಗ್ತಿದೆ ಮಾತನ್ನ ಇಲ್ಲಿಯ ಜನರು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ.